ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಗೌರವ್ ಕುಮಾರ್ ದೇಶ್ಮುಖ್ ಹೆಸರಿಗೆ ತಕ್ಕಂತೆ ಗೌರವಾನ್ವಿತವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ. IAS ಆಗಲೇಬೇಕು ಅಂತ ಕನಸು ಕಟ್ಟಿಕೊಂಡ ಇವರು ಅದು ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸ್ವತಃ ಗೌರವ್ ಕುಮಾರ್ ದೇಶ್ಮುಖ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗೌರವ ಕುಮಾರ ದೇಶಮುಖ ಇವರು ಸಮಾಜ ಸೇವೆಯನ್ನೇ ತಮ್ಮ ಬದುಕಿನ ಗುರಿಯಾಗಿಸಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಔರದ್ನವರಾದ ಇವರು IAS ಅಧಿಕಾರಿಯಾಗುವ ಮಹದಾಸೆಯನ್ನು ಹೊಂದಿದ್ರು. ಅಧಿಕಾರಿಯಾಗಿ ಜನರ ಸೇವೆ ಮಾಡೋಕೆ ಅವಕಾಶ ಸಿಗದೇ ಇದ್ರು. ಮಾಡುವ ಪ್ರತಿ ಕೆಲಸದಲ್ಲೂ ಸಾಮಾಜಿಕ ಕಳಕಳಿ ಹೊಂದಿದ್ದಾರೆ. ಹಾಗಾಗಿ ನೇರವಾಗಿ ಸಮಾಜ ಸೇವೆ ಮಾಡೋಕೆ ಮುಂದಾಗಿದ್ದಾರೆ. ಕೊಡುಗೈ ದಾನಿ, ತಾಯಿಯ ಪ್ರೇರಣೆ ಎನ್ನುತ್ತಾರೆ ದೇಶಮುಖ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನೀವೆಲ್ಲ ಈ ಥರ ಅವಾರ್ಡ್ ಕೊಟ್ಟರೆ ಒಂದು 4 ಜನಕ್ಕೆ ನಾನು ಸ್ಫೂರ್ತಿ ಆಗ್ಬೋದು. ಈ ಥರ 4 ಜನ ಸ್ಫೂರ್ತಿ ಅಂದರೆ ಅವ್ರಿಗೂ ಒಂದು ಸಮಾಜ ಸೇವೆ ಮಾಡೋಕ್ಕೊಂದು ಅವ್ರಿಗೆ ಒಂದು ಹುಮ್ಮಸ್ಸು ಬರುತ್ತೆ ಸರ್. ಆಮೇಲೆ ನಾನು ಫ್ಯೂಚರಲ್ಲಿ ನಾನು ಎಲ್ಲ ಸಮಾಜ ಸೇವೆಯಲ್ಲಿ ಅಂದರೆ ಎಲ್ಲ ಒಳ್ಳೆ ವರ್ಕ್ ಮಾಡೋಣ ಅಂತಿದ್ದೀನಿ ಊರಲ್ಲಿ. ಆಮೇಲೆ ಇಷ್ಟೆಲ್ಲ ಅವಾರ್ಡ್ ಸಿಗೋಕ್ಕೆ ಮೇಲೆ ನಮ್ಮ ಅಮರೇಶ್ವರ ಅವ್ರ ಕಾರಣ, ಮತ್ತು ನಮ್ಮಮ್ಮ, ನಮ್ಮ ಫ್ಯಾಮಿಲಿದವರೆಲ್ಲ ಫುಲ್ ಸಪೋರ್ಟ್ ಇದೆ. ಆಮೇಲೆ ನಮ್ಮ ಊರ ಜನತೆ ಎಲ್ರಿಗೂ ನನ್ನ ಪ್ರೀತಿ ಇದೆ ತುಂಬ. ಅವರು ನನ್ನ ತುಂಬ ಪ್ರೀತಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸಮಾಜ ಸೇವೆ ಯಾಕೆ ಆಯ್ಕೆ? ಸಮಾಜ ಸೇವೆ ನಾನು IAS ರಿಟರ್ನ್ ಸರ್. ನಾನು 5 ವರ್ಷ IAS ಮಾಡಿದ್ದೆ. ನಾನು ಹೋಗಿದ್ದೆ ಸಮಾಜ ಸೇವೆ ಮಾಡೋಕ್ಕೆ. ನನ್ನ ಸಮಾಜ ಸೇವೆ ಅಲ್ಲಿ ಆ ಥರ ಆಗಲಿಲ್ಲ, ಬಟ್ ಈ ಥರ ಆದರೂ ಮಾಡ್ಬೋದು ಅಂತ ನಾನು ಮಾಡ್ತಾಯಿದ್ದೀನಿ ಸರ್. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆಸೆ ಅನ್ನೋದಿರುತ್ತೆ. ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಬಹಳಷ್ಟು ಕಷ್ಟಪಟ್ಟು ಆ ಜೀವನವನ್ನು ನಿಭಾಯಿಸ್ತಾರೆ. ನಿಮ್ಮ ಗುರಿ IAS ಆಗಿತ್ತು. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಈ ಅಧಿಕಾರದಿಂದ ನಡೆಸಬೇಕು ಅನ್ನುವಂಥದ್ದಿತ್ತು. ಹೌದು ಮ್ಯಾಮ್. ಆ ನಿಮ್ಮ ಜರ್ನಿಯನ್ನು ಹೇಳ್ಬೋದಾ? ಯಾಕೆ IAS ಆಗಬೇಕು ಅನ್ನುವಂಥ ಕನಸನ್ನು ನೀವು ಕಟ್ಕೊಂಡ್ರಿ ಅಂತ? ಮೇಡಮ್, ನಾನು ಊರಲ್ಲಿದ್ದೆ. ಊರಲ್ಲಿ ನನಗೆ ಮೊದಲಿಂದಾನೇ ಒಂದು ಆಸೆ ಇತ್ತು ಮ್ಯಾಮ್. ಒಂದು IAS ಮಾಡಬೇಕು, ಇಲ್ಲ ಒಂದು KS ಆಗಬೇಕು, ಯಾವುದೋ ಒಂದು ಆಫೀಸರ್ ಹುದ್ದೆ ಆಗಬೇಕು. ಆಫೀಸರ್ ಹುದ್ದೆ ಆದಮೇಲೆ ನಾನು ಜನರಿಗೆ ಒಂದು ಏನಾದರೂ ನನ್ನ ಕೈಯಿಂದ ಮಾಡಬೇಕು, ಜನರಿಗೆ ಒಂದು ಒಳ್ಳೇದು ಮಾಡಬೇಕು, ಆ ಥರ ಒಂದು ಇಚ್ಛೆ ಇಟ್ಕೊಂಡಿದ್ದೆ ಮೇಡಮ್. IAS ಮಾಡೋಕ್ಕೆ ಹೋಗಿದ್ದೆ ಮೇಡಮ್, ಆಗಲಿಲ್ಲ. ಅಂದ್ರೂ ಇವಾಗ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ ಮೇಡಮ್. ಅಂದರೆ ಅಂದಾಜು ಎಷ್ಟು ವರ್ಷಗಳ ಪ್ರಯತ್ನ IASಗಾಗಿ ನಿಮ್ಮನ್ನು ನೀವು ಇಟ್ರಿ? ಇವಾಗ ಮೇಡಮ್ ಟೋಟಲ್ ಆಗಿ ಒಂದು 5 ವರ್ಷ ನಾನು ಅಲ್ಲಿ 5 ಅಟೆಂಪ್ಟ್ ಮಾಡಿದ್ದೆ ಮೇಡಮ್ IAS. 5 ಅಟೆಂಪ್ಟ್? ಹೌದು ಮೇಡಮ್. ದಿಲ್ಲಿಯಲ್ಲಿ 5 ವರ್ಷ ಮುಗಿಸಿದ್ದೆ. ಆಮೇಲೆ KS ಮಾಡೋಕ್ಕೆ ಬೆಂಗಳೂರು ಬಂದೆ. KS ಮಾಡಿದೆ ಮೇಡಮ್. KS ಆಗಲಿಲ್ಲ. ಆಮೇಲೆ ಕೊರೋನಾ ಬಂದ್ಬಿಡ್ತು, ಮತ್ತೆ ಊರು ಶಿಫ್ಟ್ ಆಗ್ಬಿಟ್ಟೆ ಮೇಡಮ್. ಓಕೆ ಓಕೆ, ರೈಟ್. ನಿಮ್ಮ ಬಾಲ್ಯದ ಜೀವನವನ್ನ ನೆನಪಿಸ್ಕೊಳ್ಳೋದಾದ್ರೆ ಔರಾದ್ ಅನ್ಕೋತೀನಿ. ಹೌದು ಮೇಡಮ್, ಹೌದು. ಹೇಗಿತ್ತು ಅಲ್ಲಿನ ಜೀವನ? ಚೆನ್ನಾಗಿತ್ತು ಮೇಡಮ್. ಎಲ್ಲ ಹುಡುಗರೆಲ್ಲ ಚೆನ್ನಾಗಿ ಫ್ರೆಂಡ್ ಸರ್ಕಲ್. ಚಿಕ್ಕ ಬಾಲ್ಯದಲ್ಲಿ ಒಳ್ಳೆ ನೆನಪುಗಳಿದೆ ಮೇಡಮ್ ಊರಲ್ಲಿ. ಹೌದು ಮೇಡಮ್. IAS ಆಗ್ಬೇಕು ಅನ್ನುವಂಥ ಕನಸು ತಂದೆ ತಾಯಿ ಬಿತ್ತಿದಂತಹ ಬೀಜವ ಅಥವಾ ನಿಮಗೆ ಅನಿಸಿದಂತಹ ಒಂದು ಆಸೆಯ? ಮೇಡಮ್, ಅದು ನನಗೆ ತುಂಬ ಆಸೆ ಇತ್ತು. ನಾನೇ ಒಂದು IAS ಮಾಡಬೇಕು ಮೊದಲಿಂದಾನೇ ಒಂದು ಗುರಿ ಮೇಡಮ್. ಏನೋ ಮಾಡಬೇಕು, ಏನೋ ಮಾಡ್ಬೇಕಂತ. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡೆ ಮೇಡಮ್. ನಾನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಆಮೇಲೆ ಬೆಂಗಳೂರು ಇಂಜಿನಿಯರಿಂಗ್ ಮಾಡಿಬಿಟ್ಟು ನಾನು ಡೆಲ್ಲಿಗೆ ಹೋಗ್ಬಿಟ್ಟೆ. ನನ್ನ ಒಳಗಡೆನೇ ಇತ್ತು ಮೇಡಮ್ ನಾನೇ ಮಾಡ್ಬೇಕಂತ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಅಂದ್ರೆ ತಂದೆ ತಾಯಿ ಅವರ ಬದುಕು ಹೆಂಗಿತ್ತು? ಅಂದ್ರೆ ನೀವು ಇವತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅನ್ನೋದಾದ್ರೆ ಏನಾದ್ರೂ ಒಂದು ಪ್ರೇರಣೆ ಅನ್ನೋದಿರಬೇಕು. ಏನು ಪ್ರೇರಣೆ ಆಯ್ತು ನಿಮ್ಮ ಬದುಕಲ್ಲಿ ಅಂತ? ಮೇಡಮ್, ನಮ್ಮ ಮನೆಯಲ್ಲಿ ಮೊದಲಿಂದಾನೇ ಆ ಥರ ವಾತಾವರಣ ಇದೆ ಮೇಡಮ್. ಹೆಂಗಂದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ಮೊದಲಿಂದಾನೇ ಅವರು ದಾನ ಮಾಡ್ತಾ ಇರ್ತಾರೆ, ಅವ್ರಿಗೆ ಇವ್ರಿಗೆ ಏನೋ ಕೊಡ್ತಾ ಇರ್ತಾರೆ. ನಾವೆಲ್ಲ ಚಿಕ್ಕದಿಂದ ನೋಡ್ಕೊಂಡೇ ಬಂದಿದ್ದೀವಿ ಮೇಡಮ್. ನಮ್ಮ ಮನೆತನನೇ ಒಂದು ಸ್ವಲ್ಪ ಊರಲ್ಲಿ ಚೆನ್ನಾಗಿದೆ ಮೇಡಮ್. ಅವ್ರಿಗೆ ಇವ್ರಿಗೆ ಹೆಲ್ಪ್ ಮಾಡೋದು ಮೊದಲಿಂದಾನೇ ಅವರೆಲ್ಲ ಮಾಡ್ತಾ ಇದ್ರು. ಅದನ್ನ ನನ್ಗೆ ಮೊದಲಿಂದಾನೇ ಇನ್ಸ್ಪಿರೇಷನ್ ಇತ್ತು ಮೇಡಮ್. ಅದರಲ್ಲೂ ನಮ್ಮ ತಾಯಿ ಅವರು ಮೊದಲಿಂದಾನೇ ಊರಲ್ಲಿ ಕೊಡುಗೆ ಅವರು ತುಂಬಾನೇ ಎಲ್ರು ಕೊಡ್ತಾ ಇದ್ರು ಅವರು. ಅದು ನಾನು ನೋಡಿದೆ, ನಾನು ನೋಡ್ಕೊಂಡೇ ಬೆಳ್ಕೊಂಡು ಬಂದೆ. ಅದೇ ಆಸೆ ಹುಟ್ಬಿಡ್ತು. ನಾವು ಏನೋ ಮಾಡ್ಬೇಕಲ್ಲಪ್ಪ, ನಮ್ಮ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ದಾರೆ, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಸಾಮಾಜಿಕ ಕಾರ್ಯಗಳಲ್ಲಿ ನಿಮಗೊಂದು ಖುಷಿ ಅನ್ನೋದು ಕೊಟ್ಟಿದೆ? ನಂಗೆ ಖುಷಿ ಮೇಡಮ್. ನಂಗೆ ಸಾಮಾಜಿಕ ಕಾರ್ಯ ಯಾವಾಗ ಮಾಡ್ತಾ ಇರ್ತೀನಿ ಮೇಡಮ್, ಅವಾಗ ಒಂದು ಖುಷಿ ಆಗುತ್ತೆ. ಆಮೇಲೆ ನನಗೆ ಒಂದು ಮನಸ್ಸು ಶಾಂತಿ ಆಗ್ಬಿಡುತ್ತೆ. ಮನಸ್ಸಿಗೆ ಒಂದು ನೆಮ್ಮದಿ ಥರ ಸಿಗ್ಬಿಡುತ್ತೆ ಮೇಡಮ್. ಏನೋ ಮಾಡಿದೀನಿ, ಒಳ್ಳೇದು ಮಾಡಿದ್ದೀನಲ್ಲಪ್ಪ ಅಂತ ಒಂದು ಖುಷಿ ಆಗ್ಬಿಡುತ್ತೆ ಮೇಡಮ್. ಓಕೆ, ನಿಮ್ದು ಎಜುಕೇಶನ್ ಆಯಿತು, IAS ಅಟೆಂಪ್ಟ್ ಆಗುತ್ತೆ. ಬಟ್ ನೀವು ಅದರಲ್ಲಿ ಒಂದಂಥ ಸಕ್ಸಸ್ ಸಿಕ್ಕಲಿಲ್ಲ ಅಂದರೂ ಕೂಡ ನಿಮ್ಮ ಬದುಕನ್ನು ಕಟ್ಕೋಬೇಕು ಅಂದಾಗ ಏನಾದರೂ ಒಂದು ಆಯ್ಕೆಯನ್ನು ಮಾಡಲೇಬೇಕಾಯಿತು. ಹೆಂಗದು ಉದ್ಯಮ ಅಂತ ಶಿಫ್ಟ್ ಆಯಿತು? ಅಂದರೆ ಉದ್ಯೋಗ ಅಂತ ಏನಾದರೂ ಮಾಡಿ ಉದ್ಯಮ ಮಾಡಿದ್ರ
ಅಥವಾ ಡೈರೆಕ್ಟ್ ಉದ್ಯಮನ ಆರಂಭ ಮಾಡಿದ್ರೆ ಹೆಂಗ್ ಪ್ಲಾನ್ ಮಾಡ್ಕೊಂಡ್ರಿ? ನಾನು ಇಲ್ಲಿ ಬೆಂಗಳೂರಲ್ಲಿ ಆಗಲಿಲ್ಲ ಮೇಡಮ್, ನನಗೆ KS ಆಗಲಿಲ್ಲ. ಕರೋನಾ ಬಂದ್ಬಿಡ್ತು, ಊರು ಹೋಗ್ಬಿಟ್ಟೆ. ಊರಿಗೆ ಹೋದ್ಮೇಲೆ ಅಪ್ಪ ಏನು ಮಾಡಿದ್ರು, ನೀನು ಯಾವುದಾದ್ರೂ ಉದ್ಯಮ ಸ್ಟಾರ್ಟ್ ಮಾಡಪ್ಪ. ಅದಂತ ಆಗಲಿಲ್ಲ. ಎಲ್ಲಿ ಹಣೆ ಬರ ಯಾರ್ದೇನಾಗುತ್ತೆ ಅದಾಗುತ್ತೆ, ನೀನು ಇದು ಮಾಡಿಬಿಡು ಅಂತ ಹೇಳಿದ್ರು. ಆಮೇಲೆ ನಾನು ಅಲ್ಲೇ ಉದ್ಯಮ ಮಾಡ್ಕೊಂಡಿದ್ದೀನಿ ಮೇಡಮ್. ನಿಮ್ಮ ಜೀವನದಲ್ಲಿ ಅಂದ್ರೆ ಪ್ರತಿಯೊಂದು ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಯಾವ್ದಾದ್ರು ಒಂದು ಕೋಟನ್ನ ನೆನಪಿಸ್ಕೋತೀರಿ, ಹೌದು ಮೇಡಮ್. ಅದನ್ನ ಇನ್ಸ್ಪೈರ್ ಆಗಿ ತಗೋತೀರಿ, ಇದ್ರ ಬಗ್ಗೆ ಹೇಳ್ಬೋದಾ? ಹಾಂ ಮೇಡಮ್, ನಾನು ಒಂದು ಕೋಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಒಂದು ಕೋಟ್ ಇದೆ, ಸಕ್ಸಸ್ಫುಲ್ ಪೀಪಲ್ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಅ ವರ್ಲ್ಡ್ ಬೆಟರ್ ಪ್ಲೇಸ್ ಆ್ಯಂಡ್ ನಾಟ್ ಜಸ್ಟ್ ಟೇಕ್ ಫ್ರಮ್ ಇಟ್. ಅಂದರೆ ಯಾರು ಸಕ್ಸಸ್ ಆಗಿರ್ತಾರೆ, ಯಾರು ವಿದ್ಯಾವಂತರಾಗಿರ್ತಾರೆ, ಯಾರು ಒಂದು ಪೊಸಿಷನಲ್ಲಿ ಇರ್ತಾರೆ, ಅವರು ಈ ಸಮಾಜಕ್ಕೆ ಒಂದು ಏನಾದರೂ ಮಾಡಬೇಕು, ಈ ವರ್ಲ್ಡ್ನ ಒಂದು ಒಳ್ಳೆ ಪ್ಲೇಸ್ ಮಾಡಬೇಕು ಅಂತೇಳಿ ಅವ್ರಲ್ಲಿ ಇರಬೇಕು. ಸಮಾಜದಿಂದ ತಗೊಳ್ಳೋದಿರಬಾರ್ದು. ಎಲ್ಲರೂ ತಗೊಂತೀವಿ ಸಮಾಜ, ನಾವು ಇರೋದೇ ಸಮಾಜ, ಮಾನವ, ಅದು ನಾವು ಅವಿನಾಭಾವ ಸಂಬಂಧ. ಅದು ನಾವು ಸಮಾಜದಿಂದ ಮಾನವ, ಮಾನವದಿಂದ ಸಮಾಜ. ಅವು ಆದಮೇಲೆ ಅವರು ಸಕ್ಸಸ್ಫುಲ್ ಪೀಪಲ್ ಏನಿದೆ, ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಈ ಕೋಟ್ ನಾನು ಆವಾಗ ನೆನಪು ಮಾಡ್ಕೊಂತ ಇರ್ತೀನಿ ಮೇಡಮ್, ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಮಾಡ್ತಾರೆ. ಬಟ್ ಇವತ್ತು ಮನಸ್ಥಿತಿಗಳು ಹೆಂಗಿದೆ ಅಂತ ಹೇಳಿದ್ರೆ, ಸಮಾಜ ನನಗೇನ್ ಕೊಟ್ಟಿದೆ, ನಾನೇ ಕೊಡಬೇಕು, ಬಂದಿದ್ದು ನನಗೆ ಇರ್ಲಿ, ಮತ್ತು ಮುಂದಕ್ಕೆ ಬರೋದು ನನಗೆ ಇರ್ಲಿ, ನನ್ನ ಮೊಮ್ಮಕ್ಳಿಗಿರ್ಲಿ, ಈ ತರದೊಂದು ಭಾವನೆ ಇದೆ. ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ? ನನ್ನ ತಲೆಯಲ್ಲಿ ಒಂದೇ ಬರ್ತಾ ಇರುತ್ತೆ ಮೇಡಮ್, ಸಮಾಜದಲ್ಲಿ ನಾನು ಏನೇನೋ ತೊಗೊಳ್ತಿದ್ವಿ, ಎಲ್ಲರೂ ಆಗಲಿ ಏನೋ ತೊಗೊತಾ ಇದೀವಿ. ನಾವು ಎಲ್ಲರೂ ಒಂದು ಆಸೆ ಇರುತ್ತೆ ಮೇಡಮ್, ಸಮಾಜದಲ್ಲಿ ನಾವು ಬೆಳಿಬೇಕು, ನಾವು ಮುಂದೆ ಹೋಗ್ಬೇಕು. ನನಗೆ ಒಂದೇ ಅನ್ಸುತ್ತೆ ಮೇಡಮ್, ಸಮಾಜದಲ್ಲಿ ನಾವು ಬೆಳಿತೀವಿ ಸರಿ, ಆದ್ರೆ ಸಮಾಜಕ್ಕೆ ನಾವು ಹೆಂಗ್ ಬೆಳೆಸ್ತೀವಿ, ಸಮಾಜ ನಾವ್ ಹೆಂಗ್ ಬೆಳೆಸ್ತೀವಿ, ಸಮಾಜನ ನಾವ್ ಹೆಂಗ್ ಬೆಳೆಸ್ತೀವಿ, ಅದು ನನ್ನ ತಲೆಯಲ್ಲಿ ಇರುತ್ತೆ, ನಡೀತಾ ಇರುತ್ತೆ ಮೇಡಮ್. ಘರ್ಷಣೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರುತ್ತೆ. ಸಮಾಜಕ್ಕೆ ಏನಾದ್ರು ಮಾಡಿ ಬೆಳೆಸ್ಬೇಕು, ಏನಾದ್ರು ಮಾಡ್ಬೇಕಲ್ಲಪ್ಪ, ಸಮಾಜ ಎಲ್ಲಾ ಕೊಟ್ಟಿದೆ ನಮ್ಗೆ, ಸಮಾಜಕ್ಕೆ ನಾವ್ ಏನಾದ್ರು ಕೊಡ್ಬೇಕಲ್ಲ ಅಂತ ಹೇಳಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇರುತ್ತೆ ಮೇಡಮ್. ಓಕೆ, ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತಾ ಇತ್ತು. ಅಂದ್ರೆ ನೀವು ಬೀದರ್ನ ಔರಾದ್ ಭಾಗದವರು, ಅಲ್ಲಿ ಎಜುಕೇಶನ್ ಅಂದಾಗ ಪ್ರಮಾಣ ಸ್ವಲ್ಪ ಕಡಿಮೆನೇ ಇದೆ. ಅಂದ್ರೆ ಹಂತವಾಗಿ ಎಜುಕೇಶನ್ ಅನ್ನ ಆ ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಯಾಕೆ ಎಜುಕೇಶನ್ ಮುಖ್ಯ? ಎಜುಕೇಶನ್ ಮೇಡಮ್, ಎಜುಕೇಶನ್ ಇಂದ ಮಾನವ, ಯಾರೇ ಒಂದು ಹುಡುಗ ಮಾನವ ಡೆವಲಪ್ಮೆಂಟ್ ಮೇಡಮ್, ಅಂದ್ರೆ ಒಂದು ವ್ಯಕ್ತಿತ್ವ ವಿಕಸನ ಆಗ್ಬಿಡುತ್ತೆ. ಹೌದು, ನಾಗರಿಕತೆ ಬಗ್ಗೆ, ಆಮೇಲೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬಿಡುತ್ತೆ. ಒಂದು ಸಮಾಜದಲ್ಲಿ ಹೆಂಗಿರ್ಬೇಕು, ಯಾರಿಗೆ ಯಾವ ತರ ಇದು ಮಾಡ್ಬೇಕು, ಎಜುಕೇಶನ್ ಇಂದ ಅವ್ನು ತುಂಬಾ ಹೆಲ್ಪ್ ಆಗ್ಬಿಡುತ್ತೆ ಮೇಡಮ್. ಒಂದು ಅವ್ನು ಉದ್ಯಮ ಪಡಿತಾನೆ, ಅವ್ನು ಹೆಂಗಾದ್ರು ಮಾಡ್ತಾನೆ, ಏನೋ ಮಾಡ್ತಾನೆ, ಮಾಡ್ತಾನೆ. ಆದ್ರೆ ಅದ್ರ ಜೊತೆ ಅವ್ನು ವ್ಯಕ್ತಿತ್ವ ವಿಕಸನ ಆಗ್ಬಿಡುತ್ತೆ. ಅಂದ್ರೆ ನಾನು ಎಜುಕೇಟೆಡ್ ಪರ್ಸನ್, ನಾನು ಹೆಂಗ್ ನಡ್ಕೊಳ್ಬೇಕು, ಹೆಂಗ್ ನಡ್ಕೊಬಾರ್ದು. ಅಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಇದು ಮಾಡಿದ್ರೆ, ಅನ್ಎಜುಕೇಟೆಡ್ ಯಾವ ತರ ಮಾತಾಡ್ತಾನೆ, ಎಜುಕೇಟೆಡ್ ಯಾವ ತರ ಮಾತಾಡ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ ಮೇಡಮ್, ಗೊತ್ತಾಗ್ಬಿಡುತ್ತೆ. ಅದು ಒಂದು ವಿಕಸನ ಆಗುತ್ತೆ ಅಂತೇಳಿ ನನಗೆ ಅನ್ಸುತ್ತೆ ಮೇಡಮ್. ಈಗ ಎವ್ರಿ ಅಟೆಂಪ್ಟ್ ಹೆಂಗಿತ್ತು ನಿಮ್ ಪ್ರಿಪರೇಷನ್? ಪ್ರತಿಯೊಂದು ಎಕ್ಸಾಮ್ಗೆ ಪ್ರಿಪರೇಷನ್ ಅಂದ್ರೆ, ಈಗ ಇಷ್ಟಪಟ್ಟು IAS ತಗೊಂಡ್ರು, ಕಷ್ಟಪಟ್ಟಂತೂ ಡೆಫಿನೆಟ್ಲಿ ಓದಿರ್ತೀರಿ. ಅಂದ್ರೆ ಅವಿರತ ಶ್ರಮ ಹಾಕಬೇಕು, 24/7 ನೀವು ಅಲರ್ಟ್ ಆಗಿರ್ಬೇಕು. ಅಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಅರಿವಿರ್ಬೇಕು, ಏನ್ ಡೆವಲಪ್ಮೆಂಟ್ ಆಗ್ತಿದೆ ಗೊತ್ತಾಗಿರ್ಬೇಕು, ಹಳೇದೇನಿದೆ ಆ ಹಿಸ್ಟ್ರಿನೂ ಗೊತ್ತಿರಬೇಕು. ಸೊ ಇಂಥದ್ದು ನಿಮ್ಮ ಪ್ರಯತ್ನ IASಗೆ? ಮೇಡಮ್, ನಾನು ದಿಲ್ಲಿಗೆ ಹೋಗಿದ್ದೆ. ದಿಲ್ಲಿಯಲ್ಲಿ ಹೋದ್ಮೇಲೆ ನಾವು ಅಲ್ಲಿ ಫಸ್ಟ್ ರೂಮಲ್ಲೆಲ್ಲ ಉಳ್ಕೊಂಡಿದ್ವಿ, ಆಮೇಲೆ ಹಾಸ್ಟೆಲಲ್ಲಿ ಉಳ್ಕೊಂಡ್ವಿ. ಆಮೇಲೆ ನಮ್ದು ಒಂದೇ ಕೆಲಸ ಮೇಡಮ್, ಓದೋದು. 8 ಗಂಟೆ 7 ಗಂಟೆ ಕರೆಕ್ಟಾಗಿ ಕೂತ್ಕೊಂಡು ಓದೋದು, ಊಟ ಮಾಡೋದು, ಮಲಗೋದು. ನಮ್ಮ ಕೆಲಸನೇ ಅಷ್ಟು ಮೇಡಮ್, ಓದೋದೇ, ಬೇರೆ ಕೆಲಸನೇ ಇರಲಿಲ್ಲ ಮೇಡಮ್. ಆಮೇಲೆ ಮಾಡ್ತಿದ್ವಿ 7-8 ಗಂಟೆ ಆರಾಮಾಗಿ ಕೂತ್ಕೊಂಡು ಓದ್ತಾ ಇದ್ವಿ. ಆಮೇಲೆ ಬಂದ್ಬಿಟ್ಟು ಊರಲ್ಲೆಲ್ಲ ಅವು ಇವು ಎಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡೋರು, ಎಲ್ಲಿದೆಯಾ, ಹೆಂಗಿದೆಯಾ, ನಮ್ಮ ಮದುವೆ ಇದೆ ಬಾ, ಅದು ಇದೆ ಬಾ, ಫಂಕ್ಷನ್ ಇದೆ ಬಾ. ನಮ್ಗೆ ಆಗ್ತಿರ್ಲಿಲ್ಲ, ನಾವು ಹೇಳ್ತಿದ್ವಿ ನಾವು ಬರಲ್ಲಪ್ಪ ಅಂತ ಹೇಳ್ಬಿಟ್ಟು. ನಾವು ಟೋಟಲಿ ಸೋಷಿಯಲಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ವಿ ಆ ಟೈಮಲ್ಲಿ, ಸೊಸೈಟಿಯಿಂದ. ಅಂದ್ರೆ ನಮ್ಮ ಏನು ನಮ್ಮ ಸುತ್ತಮುತ್ತ ಇರ್ತಾರೆ ಅವರಿಂದ ಒಂದು ಡಿಸ್ಟೆನ್ಸು. ಅದು ನನ್ನ ಅನ್ಸಿಬಿಟ್ಟು ಮೇಡಮ್, IAS ಅಂದ್ರೆ ಒಂದು ನಮ್ಮ ಸನ್ಯಾಸಿ ಜೀವನ. ನಾವು ಏನೋ ಮಾಡಬೇಕು, ಓದಬೇಕು. ನಾವು ಬಂದಿದ್ವಿ ಅದಕ್ಕೆ, ದಿಲ್ಲಿ ಹೋಗಿದ್ವಿ ಅದಕ್ಕೆ. ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬಿಟ್ಟು ಓದ್ಬೇಕಂತ ಒಂದೇ ಛಲ ಮೇಡಮ್. 8-9 ಗಂಟೆ ಓದ್ತಾ ಇದ್ವಿ. ಲಾಸ್ಟ್ಗೆ ಒಂದು 5 ಅಟೆಂಪ್ಟ್ ಮಾಡಿದ್ವಿ. ಆಮೇಲೆ ಅವನು ಅಂಬರೀಶ್ವರ ಹೇಳಿದ್ರ ಎವ್ರಿ ಅಟೆಂಪ್ಟ್ ಪ್ಲಸ್ ಆಗಿಲ್ಲ ಅನ್ನುವಂಥ ಮನೋಭಾವ ಬಂದಾಗ ಏನ್ ಅನ್ನಿಸ್ತಾ ಇತ್ತು? ನಿಮ್ದು ನಿಮ್ ಜೊತೆಗಿದ್ದವ್ರದ್ದು ಯಾರ್ದೋ ಪ್ಲಸ್ ಆಯ್ತು ಅಂದಾಗ, ಅಥವಾ ನಿಮ್ ಜೊತೆಗಿದ್ದವ್ರದ್ದು ಮೈನಸ್ ಆಯ್ತು, ಯಾವ ತರ ಇರ್ತಿತ್ತು? ನನ್ಗೆ ಅನಿಸ್ತಿತ್ತು ಮೇಡಮ್, ಏನೋ ಒಂದು ಕಡಿಮೆ ಇದೆ ನಂದೇ ಪ್ರಿಪ್ರೇಷನ್ ಅಲ್ಲಿ,
ಏನೋ ಮಾಡ್ಬೇಕು, ಇನ್ನೊಂದ್ಸರಿ ಮಾಡಿ ನೋಡ್ಬೇಕು, ಇನ್ನೊಂದ್ಸರಿ ಮಾಡ್ಬೇಕು ಅಂದ್ರು ಮೇಡಮ್. 5 ವರ್ಷ ಅಂದ್ರೆ ಒಂದು 5 ವರ್ಷ ಮನುಷ್ಯನದು ಒಂದು ಜೀವನದಲ್ಲಿ 5 ಅಟೆಂಪ್ಟ್ಸು ತುಂಬಾ ದೊಡ್ಡದು ಅನ್ಸುತ್ತೆ. 5 ಇಯರ್ಸ್ ಒಂದು ತಿಂಗಳು ಒಂದು ಮನುಷ್ಯನ ಸ್ಪ್ಯಾನ್ ಅಂದ್ರೆ ತುಂಬಾ ದೊಡ್ಡದು ನನ್ನ ಅನ್ಸಿ ಮಟ್ಟಿಗೆ. 5 ಇಯರ್ಸ್ ಅದಕ್ಕೆ ಟೈಮ್ ಕೊಟ್ಟಿದೀವಿ ಅಂದಮೇಲೆ ಅದು ಒಂದು ದೊಡ್ಡದು ಅನ್ಸುತ್ತೆ ನನಗೆ. ಅಂದ್ರೂ ಆಗಿಲ್ಲ, ಅದು ಭಗವಂತನ ಇಚ್ಛೆ ಅನ್ಕೊಂಡಿವಿ. ಅವ್ನು ಹೇಳಿದ ಥರ ಇವಾಗ ಅವ್ನು ಹೇಳಿದ ಥರ ಮಾಡೋದಷ್ಟೇ. ಅಲ್ಲ, ಇನ್ನೂ ಪ್ರಯತ್ನ ಪಡೋಣ ಅಂತ ಅನ್ನಿಸ್ತಿದ್ದಿದ್ದು ಯಾಕೆಂದ್ರೆ ಫಸ್ಟ್ 2 or 3 ಅಟೆಂಪ್ಟ್ಸ್ ಅಲ್ಲಿ ವೆಂಟ್ ಅಂದಾಗ ಹೌದು ತಲೆಯಲ್ಲಿ ಒಂದೇ ಮೇಡಮ್, ಏನೋ ಮಾಡ್ಬೇಕು, ನಮ್ಮ 3 ಜನಕ್ಕೆ ಏನೋ ಮಾಡ್ಬೇಕು, ಇದೇ ಒಂದೇ. ಇನ್ಸ್ಪೈರ್ ಆದ್ರೂ ಮಾಡ್ತಿದ್ರಾ ಡೂ ಇಟ್? ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರು ಮೇಡಮ್. ಫೋನ್ ಮಾಡ್ಬಿಟ್ಟು ನೀನು ಓದಪ್ಪ, ನೀನು ಈ ಕಡೆ ಬರಬೇಡ, ನೀನು ಓದ್ತಾ ಇರು. ಅದರಲ್ಲ ನಮ್ಮಮ್ಮ ಹೇಳೋರು ಟೋಟಲಿ ಅವರೇ, ನೀನು ಅಲ್ಲೇ ಇರು, ಕರೆಕ್ಟಾಗಿ ಓದ್ಕೊಂಡು ಒಂದ್ಸರಿ ಕ್ಲಿಯರ್ ಮಾಡ್ಬಿಡು. ಅವರು ತುಂಬಾ ನನ್ಗೆ ಸಪೋರ್ಟ್. ಬ್ಯಾಕ್ ಎಂಡ್ ನಂದು ಟಫ್ ಆಗಿದೆ. ಈಗ ಅಲ್ಲಿ ಪಾಸಿಟಿವ್ ಆಗಿ ಇಲ್ಲ ಇವತ್ತಿಗೂ, ಅಂದ್ರೆ IAS ನಿಮ್ದು ಅಟೆಂಪ್ಟ್. ಅಮ್ಮನ ಮನಸ್ಥಿತಿ ಹೆಂಗಾಯ್ತು? ದಟ್ಸ್ ಓಕೆ ಅಂತನಾ? ನಿನ್ನ ಪ್ರಯತ್ನ ನೀನು ಹಾಕಿದ್ಯಾ ಅನ್ನೋ ತರ ಯಾವ ತರ ಮನೋಭಾವ ಬರುತ್ತೆ? ಅವ್ರು ಅಷ್ಟೇ ಹೇಳಿದ್ರು ಮೇಡಮ್, ನೀನ್ ಮಾಡಿದ್ಯಾ, 5 ವರ್ಷ ಮಾಡಿದ್ಯಾ, ನಿನ್ನ ಆಗ್ಲಿಲ್ಲ, ಅದು ಹಣೆ ಬರ ಅಷ್ಟೇ, ಆಗೋರ್ಗಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಷ್ಟೇ. IAS to KS ಜರ್ನಿ ಹೌದು, ಇದು ಹೆಂಗ್ ಶಿಫ್ಟ್ ಆಯ್ತು? ಅಂದ್ರೆ ಏನಾದ್ರು ಗೈಡೆನ್ಸ್ ಸಿಕ್ಕಿ ನೀವು ಇಲ್ಲಿಗೆ ಶಿಫ್ಟ್ ಆಗಿದೆ ಅಥವಾ ಇದೊಂದು ನೋಡೋಣ ಅನ್ನೋ ಪ್ರಯತ್ನನ? ಇಲ್ಲ ಮೇಡಮ್, IAS ಮಾಡ್ಕೊಂತಾನೆ ನಾನು KS ಓದ್ತಾ ಇದ್ದೆ. KS ಅವಾಗ ಅಟೆಂಪ್ಟ್ ಬರೀತಾ ಇದ್ದೆ. ಅಲ್ಲೇ ಆಮೇಲೆ ದಿಲ್ಲಿಯಲ್ಲಿ ಮುಗಿಸ್ಕೊಂಡು ನಾನು ಇಲ್ಲೇ ಬೆಂಗಳೂರು ಬಂದು ಶಿಫ್ಟ್ ಆಗ್ಬಿಟ್ಟು ಇಲ್ಲೇ ನಾನು KS ಮಾಡ್ತಾ ಇದ್ದೆ. KS ಅದನ್ನು ಪ್ರಿಲಿಮ್ಸ್ ಆಯ್ತು, ಮೇನ್ಸ್ ಆಗ್ಲಿಲ್ಲ. ಆಮೇಲೆ ಬಂದ್ಬಿಟ್ಟು ಸಡನ್ ಆಗಿ ಕೊರೋನಾ ಬಂದ್ಬಿಡ್ತು. ಇಲ್ಲೇ ಪ್ರಿಪರೇಷನ್ ಇಲ್ಲೇ ಇದ್ದೆ ಮೇಡಮ್. ನಾನು ಇಲ್ಲೇ ವಿಜಯನಗರಲ್ಲಿ ರೂಮ್ ಮಾಡ್ಕೊಂಡು, ನಮ್ಮ ಸ್ಟೂಡೆಂಟ್ ಲೈಫ್ ಅಂದ್ರೆ ತುಂಬಾ ಸ್ಟ್ರಗಲ್ ಇರುತ್ತೆ ಮೇಡಮ್. ಆ ಟೈಮ್ ಸ್ಟೂಡೆಂಟ್ ಲೈಫ್ ನೀವು ಮುಗಿಸಿದಿರಾ, ನಾವು ಮುಗಿಸಿದ್ವಿ. ಬಸ್ ಸ್ಟ್ರಗಲ್ ತುಂಬಾ, ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮೇಡಮ್. ಸ್ಟೂಡೆಂಟ್ ಲೈಫ್ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ನನ್ನ ಅನ್ಸಿ ಮಟ್ಟಿಗೆ. IAS KS ಈ ತರದ ಅಟೆಂಪ್ಟ್ ಆಯ್ತು. ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ನೀವು ಉದ್ಯಮ ಅಂತ ಯಾವಾಗ ಆರಂಭ ಮಾಡಿದ್ರಿ? ಆ ಜರ್ನಿ ಬಗ್ಗೆ ಹೇಳೋದಾದ್ರೆ. ಅದೇ ಮೇಡಮ್, ಆವಾಗ ಆಮೇಲೆ KS ಇಮಿಡಿಯೇಟ್ ಶಿಫ್ಟ್ ಅದೇ ಮೇಡಮ್. ಊರ್ ಬಂದ್ಬಿಟ್ಟೆ. ಊರ್ ಬಂದ್ಮೇಲೆ ಒಂದು 5-6 ತಿಂಗಳು ಲಾಕ್ಡೌನ್ ಎಲ್ಲ ಇತ್ತು ಕೊರೋನಾ ಅಲ್ಲಿ. ಸುಮ್ಮನೆ ಇದ್ವಿ 5-6 ತಿಂಗಳು. ಆಮೇಲೆ ಅದು ಕೆಲಸ ಮಾಡ್ಕೊಂಡು ಅಲ್ಲೇ ಮತ್ತೆ ಅಪ್ಪ ಹೇಳಿದ್ರು, ಏನಾದ್ರು ಕೆಲಸ ಮಾಡುವ, ಏನ್ ಯಾವ್ದೋ ಒಂದು ಮಾಡ್ಬೇಕಷ್ಟೇ, ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ರಿಯಲ್ ಎಸ್ಟೇಟ್ ಜಂಪ್ ಆದ್ರೆ ಹೇಗೆ? ಹೌದು ಮೇಡಮ್, ರಿಯಲ್ ಎಸ್ಟೇಟ್ ಜಂಪ್ ಆದೆ. ಆಮೇಲೆ ಸ್ವಲ್ಪ ಅವು ಇವು ಕೆಲಸಗಳು ಮಾಡ್ತಾ ಇರ್ತೀವಿ, ಬಿಸ್ನೆಸ್. ಈಗ ಇದು ಓದುವಿನ ಜೀವನ, ರಿಯಲ್ ಎಸ್ಟೇಟ್ ಅನ್ನೋದು ಹೊಸ ಕಾನ್ಸೆಪ್ಟೇ. ಅಂಡ್ ಅದನ್ನ ಅರ್ಗಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದೊಂದು ಸ್ಪೆಷಲ್ ಸ್ಕಿಲ್ಲೇ ಬೇಕಾಗುತ್ತೆ. ಸೊ ನಿಮ್ಮನ್ನ ನೀವು ಹೆಂಗೆ ತೊಡಗಿಸ್ಕೊಂಡ್ರಿ? ಮತ್ತೆ ಅಲ್ಲಿ ಸವಾಲ್ಗಳಿರ್ತವೆ ಅಂಡ್ ಅದು ಎಕ್ಸ್ಪೀರಿಯನ್ಸ್ ತುಂಬಾ ಬೇಕಾಗುತ್ತೆ. ಅಂದ್ರೆ ನೀವು ಯಂಗ್ ಜನರೇಷನ್ ಟು ರಿಯಲ್ ಎಸ್ಟೇಟ್ ಅಂದಾಗ ಹೆಂಗೆ? ಆಮೇಲೆ ಅಲ್ಲಿ ಹೋಗ್ಬಿಟ್ರು ಮೇಡಮ್, ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಇದ್ರು ಊರಲ್ಲಿ. ಅವರು ಎಲ್ಲ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ಸರಿ ಇದೇ ಮಾಡೋಣ ಅಂತಂದ್ರು. ನಾನು ಒಂದೆರಡು ಹಂಗೆ ಸರಿಯಪ್ಪ ಅಂತೇಳಿ ಜಂಪ್ ಆಗ್ಬಿಟ್ಟೆ ಮೇಡಮ್. ಆಮೇಲೆ ಅದು ನೀವು ಹೇಳಿದ ಥರ ಓದು ಇತ್ತು ಫುಲ್ಲು ಕಂಪ್ಲೀಟ್. ಅದೇ ಒಂದೇ ಕೆಲಸ ಮೇಡಮ್ ನಮ್ದು. ಎದ್ದೇಳೋದು, ಓದೋದು, ಊಟ ಮಾಡೋದು, ಮಲಗೋದು, 3 ಕೆಲಸ ಮೇಡಮ್ ನಮ್ದು. ಬೇರೆ ಏನು ಕೆಲಸ ಇಲ್ಲ. ಆಮೇಲೆ ಬಂದ್ಬಿಟ್ಟು ಊರಲ್ಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಆಮೇಲೆ ಮನೆಯಿಂದ ಅಪ್ಪ ಅಮ್ಮನೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂತ ಶಿಫ್ಟ್ ಆಗ್ಬಿಟ್ಟು. ಖಂಡಿತ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಯಾವಾಗಿಂದ ತೊಡಗಿಸ್ಕೊಂಡ್ರಿ? ಯಾವ ಥರ ಕಾರ್ಯಕ್ರಮಗಳನ್ನು ನೀವು ಕೊಡ್ತಾ ಇದ್ರಿ? ಅಂದರೆ ಹೇಗೆ ಜನರಿಗೆ ಒಳಿತನ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಸಹಕಾರವಾಗಿ ನಿಂತ್ಕೊಂಡ್ರಿ ಅಂತ? ಮೇಡಮ್, ನಾನು ಸಮಾಜಕ್ಕೆ ಅಂದರೆ ಇವಾಗ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ವೃದ್ಧಾಶ್ರಮ, ಅನಾಥಾಶ್ರಮ, ಆಮೇಲೆ ಎಲ್ಲಿ ಏನೊಂದು ಇಂಡೈರೆಕ್ಟ್ ಆಗೂ ನಾನು ಆ ಕಡೆ ಈ ಕಡೆ ಸ್ವಲ್ಪ ಡೈರೆಕ್ಟಾಗಿ ಮಾಡ್ತೀನಿ, ಸ್ವಲ್ಪ ಇಂಡೈರೆಕ್ಟಾಗಿ ಮಾಡ್ತೀನಿ. ಇವಾಗ ನಮ್ಮ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಇದ್ರು. ಅವ್ರು ಮಾಡಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಅದೂ ಇನ್ಸ್ಪಿರೇಷನ್ ಮೇಡಮ್. ಅವ್ರು ಮಾಡಿದ್ದು ಯಾರಿಗೂ ಗೊತ್ತಿರಲಿಲ್ಲ. ನಾವು ಹಂಗೆ ಸ್ವಲ್ಪ ಅದನ್ನು ಇದನ್ನು ಎರಡು ಮಿಕ್ಸ್ ಮಾಡಿ ಮಾಡ್ತಾ ಇರ್ತೀವಿ. ಅಂದರೆ 4 ಜನ ಗೊತ್ತಾಗಂಗೂ ಮಾಡಬೇಕು, ಗೊತ್ತಿಲ್ಲದೇನೂ ಮಾಡಬೇಕು. ಸ್ವಲ್ಪ ಆತ್ಮಸಾಕ್ಷಿಗೆ ನಮ್ಗೆ ಗೊತ್ತಿರಬೇಕಷ್ಟೇ. ಹೌದು ಮೇಡಮ್. ಈಗ ಅಂದ್ರೆ ಅನಾಥಾಲಯಗಳಿಗೆ ಅಲ್ಲಿ ಸಪೋರ್ಟಿವ್ ಆಗಿ ವೃದ್ಧಾಶ್ರಮಗಳಿಗೆ ಹೋಗಿ ನೇರವಾಗಿ ಭೇಟಿ ಕೊಡ್ತೀರಾ? ಡೈರೆಕ್ಟ್ ನೇರವಾಗಿ ಭೇಟಿ ಕೊಡ್ತೀನಿ ಮೇಡಮ್. ನೇರವಾಗಿ ಭೇಟಿ ಕೊಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಕಳಿತೀನಿ. ಅಲ್ಲೂ ಖುಷಿ ಆಗ್ಬಿಡುತ್ತೆ ಅವ್ರಿಗೆಲ್ಲ ನೋಡಿದರೆ. ನನಗೆ ಒಂದೊಂದು ಸರಿ ಅನಿಸುತ್ತೆ ಲೈಫ್ ಎಷ್ಟು ಟಫ್ ಇದೆ ಅಂತ ಹೇಳಿ ಅಂದ್ಕೊಂಡು, ಸರಿಯಪ್ಪ ಹಿಂಗೆ ದೇವ್ರಿಗೆಲ್ಲ ಯಾರಿಗೆ ಏನು ಕೊಟ್ಟಿದ್ದಾನೆ ಅದನ್ನು ತೊಗೊಂಡು ಹೋಗ್ಬೇಕಂತ. ಖಂಡಿತ. ಇದ್ರ ನಡುವೆ ಬಹಳ ಮುಖ್ಯವಾಗಿ ಜನಸಾಮಾನ್ಯರು ಅಂದಾಗ ಬೀದರ್ ಭಾಗ ಅಂದಾಗ ವಿಶೇಷವಾಗಿ ಎಜುಕೇಷನ್ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇರೋದ್ರಿಂದಾಗಿ ಎಜುಕೇಷನ್ಗೆ ಸಪೋರ್ಟಿವ್ ಆಗಿ ನೀವು ಯಾರಿಗಾದ್ರೂ ಸಹಾಯಕವಾಗಿ ನಿಂತದ್ದು? ಎಜುಕೇಷನ್ ಸಪೋರ್ಟಿವ್ ಆಗಿ ನಾನು ಇನ್ನೂ ನಿಂತಿಲ್ಲ ಮೇಡಮ್. ನನ್ನ ಫ್ಯೂಚರಲ್ಲಿ ಏನೋ ನಾನು ನಿಲ್ತೀನಿ, ಯಾರು ಮಾಡಬೇಕು ನಾನು ಮಾಡ್ತೀನಿ ಒಂದಿದೆ ಮೇಡಮ್.
ರೈಟ್. ಕೋವಿಡ್ ಪೀರಿಯಡ್ ಅನ್ನು ನೆನ್ಪು ಮಾಡ್ಕೊಳ್ಳೇಬೇಕು. ನೀವಿಲ್ಲಿ ಕೇಸ್ ಡ್ರಾಪ್ ಮಾಡಿ ಹೋಗ್ತೀರಿ ಅಂದ್ರೂ ಅದೇ ಕೋವಿಡ್ ಕಾರಣ ಆಯಿತು. ಬಟ್ ಕೋವಿಡ್ನ ಜೀವನ ಬೀದರ್ ಭಾಗದಲ್ಲಿ ನೀವಲ್ಲಿ ಕಂಬಳಿ ಕೊಡೋದಿರ್ಬೋದು, ದವಸ ಧಾನ್ಯ ಕೊಡೋದಿರ್ಬೋದು, ಈ ರೀತಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ, ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಹೌದು ಮೇಡಮ್, ಕೋವಿಡ್ ಟೈಮಲ್ಲೆಲ್ಲ ನಾನು ಅವೇರ್ನೆಸ್ ಮಾಡ್ತಿದ್ದೆ ಮೇಡಮ್. ನಮ್ಮ ಊರಲ್ಲಿ ನಾನು ಜಾಸ್ತಿ ಎಲ್ಲ ಊರಿನ ಜನ ಹಚ್ಕೊಂಡಿದ್ದೀನಿ. ಅವರು ನನ್ನ ಹಚ್ಕೊಂಡಿದ್ದಾರೆ. ಊರಿನ ಜನ ಕೂಡ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾರೆ. ಅವ್ರ ಮೇಲೆ ನಾನು ತುಂಬ ಪ್ರೀತಿ ಇದೆ ಮೇಡಮ್. ಆವಾಗ ಕರೋನಾ ಟೈಮಲ್ಲಿ ನಾನು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಮಾಸ್ಕ್ ಎಲ್ಲ ಹಂಚಿ ಅವ್ರಿಗೆಲ್ಲ ಅವೇರ್ನೆಸ್ ಮಾಡಿ ಅವ್ರಿಗೆಲ್ಲ, ಆಮೇಲೆ ಫೇಸ್ಬುಕ್ಕಲ್ಲಿ ಲೈವ್ ಹೋಗಿ ಒಂದು ಸ್ವಲ್ಪ ಹೇಳಿ ಅವೇರ್ನೆಸ್ ಮಾಡೋದು, ಅರ್ಥ ಮಾಡಿಸೋದು, ಆಮೇಲೆ ಆ ಥರ ಎಲ್ಲ ವರ್ಕ್ ಎಲ್ಲ ಮಾಡ್ತಿದ್ದೆ ಮೇಡಮ್. ಜನ ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸು ಕೊಟ್ಟರು. ಅವಾಗಲಿಂದ ಮಾಡ್ತಾಯಿದ್ದೆ ಮೇಡಮ್. ಖಂಡಿತ. ನಿಮ್ಮ ಕನ್ನಡ ಪ್ರೇಮದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಯಾಕಂದರೆ ಕನ್ನಡ ರಾಜ್ಯೋತ್ಸವಗಳು ಅಥವಾ ಯಾವುದೇ ಕಾರ್ಯಕ್ರಮ ಇದ್ದಾಗ ಕರವೇ ವತಿಯಿಂದ ಬಹುತೇಕ ನಿಮ್ಮ ಸಂಪರ್ಕದಲ್ಲಿ. ಹೌದು ಮೇಡಮ್. ನಿಮ್ಮ ಕನ್ನಡ ಪ್ರೇಮ, ಕನ್ನಡ ಸೇವೆ ಹೆಂಗೆ ನಡೀತಾ ಇದೆ? ಕರ್ನಾಟಕ ರಕ್ಷಣಾ ವೇದಿಕೆದವರು ನಮ್ಮ ಒಳ್ಳೆ ಅಲ್ಲಿ ಊರಲ್ಲಿ ನಾವು ಯಾವ್ರವ್ರು ಯಾವುದೋ ಪ್ರೋಗ್ರಾಮ್ ಅವ್ರ ಸಪೋರ್ಟಿವಲ್ಲಿ ಇರ್ತೀವಿ ಮೇಡಮ್. ಆ್ಯಕ್ಚುಲಿ ನಾವು ಕರ್ನಾಟಕದವರು ರಕ್ಷಣಾ ವೇದಿಕೆದವ್ರನ್ನೆಲ್ಲ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡ್ತಾ ಇರ್ತೀವಿ ಮೇಡಮ್ ನಾವು. ಅವರು ನಮ್ಮ ಜೊತೆ ಯಾವಾಗಲೂ 24 ಇರ್ತಾರೆ ಮೇಡಮ್. 24/7 ಸಂಪರ್ಕದಲ್ಲಿ ಇರ್ತಾರೆ. ಓಕೆ. ನೀವು ಅನಾಥಾಲಯ, ವೃದ್ಧಾಲಯ ಈ ಕಡೆ ಎಲ್ಲ ಹೋಗ್ತೀರಿ, ಅಲ್ಲಿ ಕೈಲಾದ ಸಹಾಯ ಮಾಡ್ತೀರಿ. ಈ ಥರದ್ದು ಬಂದಾಗ, ನೀವು ಹೋದಾಗ ಅಲ್ಲಿ ಒಂದು ವಾತಾವರಣವೇ ಬದಲಾಗುತ್ತೆ. ಕೈ ಹಿಡಿದು ಮಾತಾಡಿಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಮತ್ತೆ ಬನ್ನಿ ಅಂತ ಹೇಳ್ತಾರೆ, ನಿಮ್ಮಿಂದ ಉಪಕಾರ ಆಯಿತು, ಈ ಥರದ್ದೆಲ್ಲ ಫೀಡ್ಬ್ಯಾಕಲ್ಲಿ ಡೆಫಿನೆಟ್ಲಿ ಬರ್ತಾ ಇರುತ್ತೆ. ಆಗ ನಿಮಗಾಗುವಂಥ ಆನಂದ? ಮೇಡಮ್ ನಾನೊಂದು 2 ಅನಾಥಾಶ್ರಮ, ಒಂದು ವೃದ್ಧಾಶ್ರಮ ಹೋಗಿದ್ದೆ ಮೇಡಮ್ ಒಂದ್ಸರಿ ಲಾಸ್ಟ್ ಟೈಮ್. ಹೋದಾಗ ಒಂದು ಅಜ್ಜಿ ಬಂದ್ಬಿಟ್ಟು ತಲೆ ಮೇಲೆ ಕೈ ಬಿಟ್ಬಿಟ್ಲು, ಆಶೀರ್ವಾದ ಮಾಡಿಬಿಟ್ಲು. ಆವಾಗ ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಲೈಫಲ್ಲಿ ಇದ್ರಿಗಿಂತ ಜಾಸ್ತಿ ಏನು ಬೇಕು ಅಂತ ಅನಿಸ್ಬಿಡ್ತು. ಒಂದು ಅಷ್ಟು ಆ ಥರ ಆಶೀರ್ವಾದ ಕೊಡೋದು, ಮನಸ್ಸಿಂದ ಕೊಡೋದು ಬೇರೆ ಮೇಡಮ್. ಮುಂದೆ ಬಂದ್ಬಿಟ್ಟು ಹೇಳೋದು ಬೇರೆ. ಅವರ ಮನಸ್ಸಿಂದ ನಿಂದು ಒಳ್ಳೇದಾಗ್ಲಪ್ಪ ಅಂತ ಒಂದು ಕೈ ಇಟ್ಟರು ತಲೆ ಮೇಲೆ. ಆವಾಗ ತುಂಬಾ ಖುಷಿ ಆಗ್ಬಿಡ್ತು ಮೇಡಮ್. ಆಮೇಲೆ ಈ ಕಡೆ ಅನಾಥಾಶ್ರಮಕ್ಕೆ ಹೋಗಿದ್ದೆ 1-2 ಸರಿ. ಅಲ್ಲಿ ಹುಡುಗರು ಬಂದ್ಬಿಟ್ಟು ಅಕ್ಕಪಕ್ಕ ಬಂದ್ಬಿಟ್ಟು ನಿಂತ್ಕೊಳ್ಳೋದು, ಆಮೇಲೆ ಶೇಕ್ ಹ್ಯಾಂಡ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಅದನ್ನು ತುಂಬ ಖುಷಿ ಆಗ್ಬಿಡ್ತಿತ್ತು ಮೇಡಮ್. ನೋಡ್ಬಿಟ್ಟು ಒಳಗಡೆ ಮನಸ್ಸಲ್ಲಿ ಏನೋ ಅನಿಸ್ತಿತ್ತು, ಹಿಂಗೂ ಇರುತ್ತಾ ಅಂತ ಅನಿಸ್ತಿತ್ತು. ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ನಾವು ಅಂತ ಅನಿಸ್ತಿತ್ತು. ಏನಾದ್ರು ಮಾಡ್ಬೇಕಲ್ಲ ಕಾಂಟ್ರಿಬ್ಯೂಟ್ ಅಂತ ಅನಿಸ್ತಿತ್ತು. ನಿಮ್ಮ ಹತ್ರ ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ರಾಜಕೀಯಕ್ಕೆ ಏನಾದ್ರು ಹೋಗ್ತೀರಾ ಅಂತ ಪ್ರಶ್ನೆ ಬಂತು. ಯಾಕಂದ್ರೆ ಸಾಮಾಜಿಕ ಕಾರ್ಯಗಳು ಹಂಗಿದ್ದಾವೆ. ಅಂದ್ರೆ IAS ಅಟೆಂಪ್ಟ್ ಮಾಡ್ತೀರಿ, KS, ಅಂದ್ರೆ ಸಮಾಜಕ್ಕೆ ಈ ಜೀವನ ಅನ್ನುವಂಥ ಮನೋಭಾವ ಇರೋದ್ರಿಂದಾಗಿ ಏನಾದ್ರು ಪಾಲಿಟಿಕ್ಸಿಗೆ ಹೋಗ್ಬೇಕಂತಿದ್ಯಾ? ಇಲ್ಲ ಮೇಡಮ್, ರಾಜಕೀಯದಲ್ಲಿ ನನ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಮ್ಮ ಇದ್ದಾನೆ, ತಮ್ಮ ರಾಜಕೀಯದಲ್ಲಿ ಇದ್ದಾನೆ. ಅವನು ಬಂದ್ಬಿಟ್ಟು ಇವಾಗ ಮೊದಲು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಇದ್ದ, ಇವಾಗ ಕೌನ್ಸಿಲರ್ ಆಗಿದ್ದಾನೆ. ನನ್ಗೇನು ಅಷ್ಟು, ನನ್ಗೊಂದು 2 ಕೆಲಸ ಮೇಡಮ್, ಒಂದು ಬಿಸ್ನೆಸ್, ಒಂದು ಸೋಷಿಯಲ್ ಸರ್ವಿಸ್. ಅದರಲ್ಲೇ ಮುಂದುವರಿಸ್ತೀರಿ ಅಂತ ಹೇಳಿ. ಇನ್ನು ಕೆಲವೊಂದು ಸಿಚುವೇಶನ್ಸ್ ಹೆಂಗಿರುತ್ತೆ ಅಂದ್ರೆ, ನೀವು ಯಾರಿಗೋ ಮಾತು ಕೊಟ್ಟಿರ್ತೀರಿ, ಹೌದು, ಅದನ್ನ ಕೆಲವು ಸತಿ ನೀವು ಅದು ಈಡೇರ್ಸಕ್ಕಾಗಲ್ಲ, ಅಡ್ಕತ್ರ ಸಿಕ್ಕಾಕೊಳ್ಳುವಂಥ ಸನ್ನಿವೇಶಗಳನ್ನ ಏನಾದರೂ ಎದುರಿಸಿದ್ಯಾ? ಏನಾದರೂ ಸವಾಲುಗಳು ಈ ಸಾಮಾಜಿಕ ಕಾರ್ಯದಲ್ಲಿ? ಇಲ್ಲ ಮೇಡಮ್, ನಾನು ಇನ್ನೂವರೆಗೂ ನಾನು ಎಲ್ಲಿ ಏನು ಮಾತು ಕೊಡ್ತೀನಿ ಅಷ್ಟೇ ಮಾಡ್ತೀನಿ ಮೇಡಮ್. ನನ್ನ ಕೈಲಿ ಆಗಲಿಲ್ಲ ಅಂದ್ರೆ ನಾನು ಮಾತು ಕೊಡೋಕ್ಕೆ ಹೋಗಲ್ಲ ಮೇಡಮ್. ನಾನು ಅಂಥದ್ದು ಯಾವ ಸವಾಲಲ್ಲಿ ಇನ್ನೂ ಸಿಕ್ಕಾಕೊಂಡಿಲ್ಲ. ಮುಂದೆನೂ ಫಿನಾನ್ಷಿಯಲಿ ಏನೋ ಮಾಡಬೇಕಾಗಿರುತ್ತೆ? ಇಲ್ಲ ಮೇಡಮ್, ಆ ಥರ ಏನೂ ಇಲ್ಲ. ನಾನು ನನ್ನ ಕೈಲಾದರೆ ಓಕೆ ಅಂದ್ಬಿಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂದ್ಬಿಡ್ತೀನಿ ಅಷ್ಟೇ. ಏನೇ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡ್ರು ಕೂಡ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರ್ತವೆ, ಕಾಮೆಂಟ್ ಮಾಡ್ತಾರೆ, ನೆಗೆಟಿವ್ ಆಗಿ ಸಹಜವಾಗಿದ್ದೇ ಇರುತ್ತೆ. ಅಂಥದ್ದೆಲ್ಲ ಬಂದಾಗ ನೀವು ಅದನ್ನ ಹೇಗೆ ಸ್ವೀಕರಿಸ್ತೀರಾ ಅಂತ? ಅವರು ಸ್ವಲ್ಪ ಜನ ಹೇಳ್ತಾರೆ ಮೇಡಮ್, ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಯಾಕಪ್ಪ ಇಷ್ಟೆಲ್ಲ ಸುಮ್ಮನೆ ಯಾಕೆ ಮಾಡ್ತಾ ಇರ್ತೀಯ, ಹಿಂಗೆ ಅದು ನನ್ನ ಒಳಗಡೆ ತುಂಬಿದೆ ಅಲ್ಲ ಮೇಡಮ್, ಅದು ಯಾರ ಕೈಯಿಂದ ತೆಗಿಯೋಕ್ಕಾಗುತ್ತೆ ಅಂತ ನಾನು ಕೇಳೋದು. ಅಂದ್ರೆ ಇಷ್ಟು ತನಕ ನೀವು ಮಾತಾಡ್ತಿರ್ಬೇಕಾದ್ರೆ ನನ್ಗೆ ಬಂದಿದ್ದ ಭಾವನೆ, ಸಮಾಜಕ್ಕೆ ಏನಾದರೂ ಕೊಡ್ಬೇಕು, ಈ ಥರ ತುಡಿತಾ ಇದೆ ಅಂದ್ರೆ ಏನಾದರೂ ಒಂದು ಘಟನೆ ಏನಾದರೂ ಇನ್ಸ್ಪೈರ್ ಆಯ್ತಾ, ಅಥವಾ ತಂದೆ ತಾಯಿ ನೋಡಿನೇ ನೀವು ಈ ಕಾರ್ಯ? ಇನ್ಸ್ಪಿರೇಷನ್ ಬಂದ್ಬಿಟ್ಟು ಮೇಡಮ್, ಟೋಟಲ್ ನಮ್ಮ ಅಮ್ಮನೇ. ಅವರು ಯಾವಾಗಲೂ ಏನಾದರೂ ಕೊಡ್ತಾನೆ ಇರ್ತಾರೆ, ಹಂಚ್ತಾ ಇರ್ತಾರೆ, ಕಂಬಳಿ, ಊಟ. ಮೊದಲಿಂದನೇ ಅವರು ಊರಲ್ಲಿ ಕೊಡುಗೆ ದಾನಿದ್ದಾರೆ. ಅದನ್ನ ನೋಡ್ಬಿಟ್ಟು ನಾನು ಅವಾಗ ಮೊದಲಿಂದನೇ ಬಾಲ್ಯದಿಂದಲೇ ನೋಡ್ಕೊಂಡು ಬಂದಿರೋದು. ಅದಕ್ಕೇನೋ ಮಾಡಬೇಕು, ನಾನು ಮಾಡಬೇಕು ಅಂತ. ಆಮೇಲೆ ಅದು IAS ಮಾಡೋಕೆ ಹೋದೆ, IAS ಆಗಲಿಲ್ಲ. ಆಮೇಲೆ IAS ಬೇಡಪ್ಪ, ಈ ಥರನೂ ಮಾಡ್ಬೋದಲ್ಲ, ನನ್ನ ಕೈಯಿಂದ 4 ಜನ ಹೆಲ್ಪ್ ಆಗುತ್ತೆ, ಸರಿ ಇದೇ ಮಾಡೋಣ ಅಂತೇಳಿ ಇದೇ ಮಾಡ್ತಾರೆ. ನೀವು ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ, ಅಂದ್ರೆ ಏನೇನು ಮಾಡ್ತಾ ಇದ್ದೀರಿ? ಕುಟುಂಬದಲ್ಲಿ ಮೇಡಮ್, ನಾನು ಇವಾಗ ನಮ್ಮ ಅಪ್ಪ, ಮಮ್ಮ, ಆಮೇಲೆ ತಮ್ಮ, ತಂಗಿ, ಆಮೇಲೆ ನಮ್ಮ ವೈನಿ, ಆಮೇಲೆ ನಮ್ಮವರು,
ಹ್ಮ್. ಆಮೇಲೆ ಒಂದು ಚಿಕ್ಕ ಪಾಪು ಇದೆ. ಓಕೆ. ತಮ್ಮ ಬಂದು ಅಪ್ಪ ಬಂದ್ಬಿಟ್ಟು ಅಗ್ರಿಕಲ್ಚರು. ಅಗ್ರಿಕಲ್ಚರ್. ಹೌದು ಓಕೆ. ಮೇಡಮ್, ಹೌದು. ಮಮ್ಮಿ ಬಂದ್ಬಿಟ್ಟು ಹೌಸ್ ವೈಫು. ಹ್ಮ್. ತಮ್ಮ ಬಂದ್ಬಿಟ್ಟು ಪಾಲಿಟಿಷಿಯನು. ಹ್ಮ್. ತಂಗಿ ಡಾಕ್ಟರ್ ಇದ್ದಾಳೆ ಮೇಡಮ್. ಡಾಕ್ಟರ್ ಇದ್ದಾರೆ. ಓಕೆ ಓಕೆ. ಅವಳು MBBS MD ಮಾಡಿದ್ದಾಳೆ. ಹ್ಮ್. ಇಲ್ಲೇ ಬೆಂಗಳೂರಲ್ಲೇ ಹ್ಮ್. ಮಾಡ್ತಾ ಇದ್ದಾಳೆ ಮೇಡಮ್. ನಿಮ್ಮ ಸಾಮಾಜಿಕ ಕಾರ್ಯಕ್ಕೆ ಈಗ ಅಮ್ಮನ್ ನೋಡಿ ನೀವು ಕಲ್ತಿದ್ದು, ಈಗ ಕುಟುಂಬದಲ್ಲಿ ಸಹಕಾರ ಇದೆಯಾ? ಸಾಕು ಮಾಡಿದ್ದು ಈ ತರದ ಮನೋಭಾವ ಇದೆ, ಹೇಗಿದೆ? ಇಲ್ಲ ಮೇಡಮ್, ಈ ಸಹಕಾರ ನಮ್ಮ ಕುಟುಂಬದಲ್ಲಿ ಮೊದಲಿಂದನೇ ಇದೆ. ಅವರು ಇವಾಗಲೂ ಹೆಮ್ಮೆ ಪಡ್ತಾರೆ, ನಮ್ಮ ಮಗ ಏನೋ ಮಾಡ್ತಾರೆ ಅಂತ ಖುಷಿ ಪಡ್ತಾರೆ. ಅವ್ರ ಖುಷಿ ನೋಡ್ಬಿಟ್ಟು ನಾನು ಖುಷಿ ಆಗ್ಬಿಡ್ತೀನಿ ಮೇಡಮ್. ಅದ್ರಲ್ಲಿ ನಮ್ಮ ತಮ್ಮನೂ ಮಾಡಪ್ಪ ನೀನು, ನಾನು ಇದೀನಿ ಅಂತ ಹೇಳ್ತಾನೆ. ಅಷ್ಟಿದ್ರೆ ಸಾಕಲ್ಲ ಮೇಡಮ್. ಖಂಡಿತ ಏನಾದ್ರೂ ಒಂದು ಮಾಡ್ಬೋದು ಅಂತ ಹೇಳಿ. ಈಗ ನಿಮ್ಮ ಈ ಜರ್ನಿಯಲ್ಲಿ ಸ್ನೇಹಿತರಿರ್ಬೋದು, ಬಳಗದವ್ರು ಇರ್ಬೋದು, ಕುಟುಂಬದವ್ರು ಇರ್ಬೋದು, ಅಥವಾ ನೀವು IAS ಮಾಡೋಕೆ ಹೋದಾಗಿದ್ದಂತಹ ಸ್ನೇಹಿತರಿರ್ಬೋದು, ಅಲ್ಲಿ ಯಾರೋ ನಿಮ್ಗೆ ಅಧಿಕಾರಿಗಳಿರ್ಬೋದು, ಯಾರಾದರೂ ಸಹಕಾರ ಕೊಟ್ಟಿರ್ತಾರೆ ಇಷ್ಟೊಂದು ಸಾಮಾಜಿಕ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಕ್ಕೆ. ಸೊ ಅವರ ಸಹಕಾರದ ಬಗ್ಗೆ ಹೇಳೋದಾದ್ರೆ, ಅವರ ಸಪೋರ್ಟ್ ಬಗ್ಗೆ ಹೇಳೋದಾದ್ರೆ? ಸಪೋರ್ಟ್ ಬಂದ್ಬಿಟ್ಟು ಅದೇ ಮೇಡಮ್, ಮೊರಲ್ ಆಗಿ ಬೇಕಾಗುತ್ತೆ. ಮೊರಲಿ ಒಂದು ಅವರು ಫೋನ್ ಮಾಡ್ಬಿಟ್ಟು ಮಾಡ್ತಾ ಇರಪ್ಪ ಅಂತ ಅವರು ಇವರು ಫೋನ್ ಮಾಡ್ತಾರೆ. ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇವಾಗಲೂ ಇಲ್ಲಿಂದ ಬೆಂಗಳೂರಿಂದ ಫೋನ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡಪ್ಪ ಅಂತ ಹೇಳ್ತಾರೆ. ದಿಲ್ಲಿಯಿಂದ ಫೋನ್ ಮಾಡ್ತಾರೆ, ಏನಾಗ್ಲಿಲ್ಲ ಅಂದ್ರೆ ಏನೋ ಮಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ಹೌದಪ್ಪ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಅವರೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಮೇಡಮ್, ಫೋನ್ ಮಾಡ್ತಾ ಇರ್ತಾರೆ ಮೇಡಮ್. ಅವಾಗ ನಿಮ್ಮಿಂದ ಸಹಾಯ ತಗೊಂಡು ನಿಮ್ಮಿಂದನೇ ಬದುಕು ಒಂದು ಬದಲಾವಣೆ ಕಂಡೆ, ಒಳ್ಳೇದಾಯ್ತು ನಿಮ್ಮಿಂದ, ನೀವು ಸಹಾಯ ಮಾಡಿದ್ದಕ್ಕೆ ಇವತ್ತು ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಈ ಥರದ್ದೆಲ್ಲ ಫೀಡ್ಬ್ಯಾಕ್ ಬಂದಾಗ ನಿಮಗಾಗುವಂಥ ಆತ್ಮತೃಪ್ತಿ? ನನಗೆ ಮೇಡಮ್ ಯಾವಾಗಲೂ ನಾನು ಯಾವಾಗ ಸೋಷಿಯಲ್ ಸರ್ವಿಸ್ ಏನಾದರೂ ಮಾಡೋಕೆ ಹೋದ್ರೆ ನನಗೆ ಒಂದು ಖುಷಿನೇ ಆಗ್ಬಿಡೋದು ಮೇಡಮ್. ನಾನು ಅವಾಗ ಚಳಿಗಾಲದಲ್ಲಿ ಒಬ್ಬನೇ ಹೊರಡ್ಬಿಡ್ತೀನಿ ಮೇಡಮ್. ಕಂಬಳಿ ತೊಗೊಂಡ್ಬಿಟ್ಟು ರಾತ್ರಿ ಎಲ್ಲ 11, 12 ಗಂಟೆ 1 ಗಂಟೆಗೆ ಒಬ್ಬನೇ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹಂಚ್ಬಿಟ್ಟು ಬರ್ತೀನಿ. ಒಬ್ಬನೇ ಹೋಗ್ತೀನಿ, ಹೋಗ್ಬಿಟ್ಟು ಹಂಚ್ಬಿಟ್ಟು ಬರ್ತೀನಿ. ಖುಷಿನೇ ಬೇರೆ ಮೇಡಮ್ ಅದು. ಅವರೆಲ್ಲ ಮಲಗಿರ್ತಾರೆ, ಅವ್ರಿಗೆಲ್ಲ ಇದು ಮಾಡ್ಬಿಟ್ಟು ಅವಾಗ ಒಂದು ಖುಷಿ ಆಗ್ಬಿಡ್ತು, ಏನೋ ಒಂದು ಆತ್ಮತೃಪ್ತಿ ಆಗ್ಬಿಡುತ್ತೆ, ಶಾಂತಿ ಅನ್ಸುತ್ತೆ ನನಗೆ ಮನಸ್ಸಿಗೆ ಒಂಥರ. ಅಬ್ದುಲ್ ಕಲಾಂ ಅವ್ರನ್ನ ನೀವು ಆಗಾಗ ನೆನಪು ಮಾಡ್ಕೊಳ್ತೀರಿ, ಅವ್ರು ಹೇಳಿದಂತ ವಿಷಯವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ. ಹೌದು ಮೇಡಮ್. ಅವ್ರು ಹೆಂಗೆ ಇನ್ಸ್ಪೈರ್ ಆದ್ರು? ಅಬ್ದುಲ್ ಕಲಾಂ ಅವರ ಜೀವನದ ಒಂದು, ಅವರ ನಡವಳಿಕೆ ಒಂದು, ಅವರ ಜೀವನದ ಬಂದಿರೋ ಒಂದು ಹಾದಿ ದಾರಿ, ಅದು ತುಂಬಾನೇ ಒಂದು ಇನ್ಸ್ಪಿರೇಷನ್ ನನಗಾಗಿದೆ ಮೇಡಮ್. ಅವ್ರದ್ದು ಆಗಲೇ ಸ್ವಾಮಿ ವಿವೇಕಾನಂದ ಆಗಲಿ, ಅವರೆಲ್ಲ ತುಂಬ ಒಳ್ಳೆ. ಅದರಲ್ಲಿ ಒಂದು ಅಬ್ದುಲ್ ಕಲಾಂ ಅವರ ಒಂದು ಕೋಟ್ ಇದೆ ಮೇಡಮ್, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಪಾರ್ಲಿಮೆಂಟಲ್ಲಿ, UN ಪಾರ್ಲಿಮೆಂಟಲ್ಲಿ ಒಂದು ಕೋಟ್ ಹೇಳಿರ್ತಾರೆ, ವೇರ್ ದೆರ್ ಇಸ್ ರೈಟ್ನೆಸ್ ಇನ್ ದ ಹಾರ್ಟ್ ದೆರ್ ಇಸ್ ಅ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ಕ್ಯಾರೆಕ್ಟರಲ್ಲಿ ಬ್ಯೂಟಿ ಇರುತ್ತಂತ. ವೇರ್ ದೆರ್ ಇಸ್ ಅ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ದೆರ್ ಇಸ್ ಅ ಹಾರ್ಮನಿ ಇನ್ ದ ಹೋಮ್. ವೇರ್ ದೆರ್ ಇಸ್ ಅ ಹಾರ್ಮನಿ ಇನ್ ದ ಹೋಮ್ ದೆರ್ ಇಸ್ ಅ ಆರ್ಡರ್ ಇನ್ ದ ನೇಷನ್. ವೇರ್ ದೆರ್ ಇಸ್ ಆರ್ಡರ್ ಇನ್ ದ ನೇಷನ್ ದೆರ್ ಇಸ್ ಅ ಪೀಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ಮೇಡಮ್, ಇವಾಗ ಮನೆಯಲ್ಲಿ ಯಾರ್ದೇ ಮನೆಯಲ್ಲಿ ಒಂದು ಮನಸ್ಸಲ್ಲಿ ಒಳ್ಳೆತನ ಇದ್ರೆ ಅದು ಬಂದ್ಬಿಟ್ಟು ಮನುಷ್ಯನ ಬಗ್ಗೆ ಒಂದು ಬ್ಯೂಟಿ ಕ್ಯಾರೆಕ್ಟ್ರು ಬ್ಯೂಟಿನೆಸ್ ತೋರಿಸುತ್ತೆ. ಆ ವ್ಯಕ್ತಿಯ ಬ್ಯೂಟಿ ಕಾಣಿಸುತ್ತೆ. ಅದರಲ್ಲಿ ಅವ್ನ ಮನಸ್ಸು ಒಳ್ಳೇದಿದ್ರೆ ಅದೇ ಕ್ಯಾರೆಕ್ಟರ್ ಒಂದು ಬ್ಯೂಟಿ ಕಾಣಿಸುತ್ತೆ. ಆ ಮನುಷ್ಯ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರಿದ್ರೆ ಸಮಾಜದಲ್ಲಿ ಆ ಸಮಾಜನೇ ಒಳ್ಳೇದಿರುತ್ತೆ. ಆ ಸಮಾಜ ಒಳ್ಳೇದಿದ್ರೆ ನಮ್ಮ ದೇಶದಲ್ಲೇ ಒಂದು ಆರ್ಡರ್, ಒಂದು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಎಲ್ಲ ದೇಶಗಳು ಚೆನ್ನಾಗಿ ನಡೀತಾ ಇದ್ರೆ ಎಲ್ಲ ವರ್ಲ್ಡಲ್ಲಿ ಒಂದು ಪೀಸ್ ಆಗಿರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದು ತುಂಬಾ ಇನ್ಸ್ಪೈರ್ ಮಾಡಿ ನಿಮಗೆ. ಹೌದು ಮೇಡಮ್. ರೈಟ್. ಮುಂದಿನ ಗುರಿ ಏನ್ ಇಟ್ಕೊಂಡಿದ್ದೀರಿ? ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಮುಂದಿನ ಗುರಿ ಮೇಡಮ್ ಒಂದೇ, ನಾನು ಏನಾದರೂ ಮಾಡ್ಬೇಕಷ್ಟೇ. ನಮ್ಮ ಊರ ಜನರಿಗೆ, ಆಮೇಲೆ ಅಮರೇಶ್ವರ ನಮ್ಮ ಊರ ದೇವತೆ, ಆಮೇಲೆ ಸಂಗಮೇಶ್ವರ ನಮ್ಮ ಮನೆ ದೇವತೆ, ಅವ್ರ ಕೃಪೆಯಿಂದ ಅವರು ಏನು ಹೇಳಿದ್ರು ಅದು ನಾನು ಮಾಡಲೇಬೇಕು. ಅವ್ರು ಮಾಡಿಸ್ತಾರೆ, ಅಷ್ಟು ನನ್ಗೆ ಇದಿದೆ, ಅವರಿಂದನೇ ನಡೀತಾ ಇದ್ದೀನಿ. ಮುಂದೆ ಏನೋ ಒಂದು ಊರಿಗೆ ಆಗಲಿ, ಒಂದು 4 ಜನಕ್ಕೆ ಸಪೋರ್ಟ್ ಆಗಲಿ, ಏನೋ ಒಂದು ದೊಡ್ಡ ಕೆಲಸ ಮಾಡೋಣ ಅಂತಿದ್ದೀನಿ. ಮಾಡ್ತೀನಿ ಮೇಡಮ್, ಖಂಡಿತವಾಗ್ಲೂ ಮಾಡ್ತೀನಿ. ಅದು ಮಾಡಿದ್ಮೇಲೆ ಮಾಡೋಕ್ಕಿಂತ ಮುಂಚೆನೇ ಹೇಳ್ಬಾರ್ದು ಅಂತೇಳಿ ಮಾಡ್ಬೋದು. ಬಿಸ್ನೆಸ್ ಅಂದಾಗ ನೀವು ನಿಮ್ಮ ಸಮಯವನ್ನು ಅದಕ್ಕಾಗಿ ಮೀಸಲಿಡಬೇಕಾಗತ್ತೆ. ನಿಮ್ಮ ರೊಟೀನ್ ಯಾವ ಥರ ನೀವು ಪ್ಲಾನ್ ಮಾಡ್ಕೋತೀರಿ? ಈಗ ಸಾಮಾಜಿಕ ಕಾರ್ಯಗಳು ಅಂದಾಗ ಅದಕ್ಕೆ ಅಂತಲೇ ಒಂದಷ್ಟು ಸಮಯವನ್ನು ಮೀಸಲಿಡಬೇಕು. ನನ್ಗೆ ಒಂದು ಯಾವಾಗ ಅನಿಸ್ತಾ ಇರುತ್ತೆ ಮೇಡಮ್, ತಿಂಗಳಿಗೆ ಒಂದು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಇಲ್ಲ ಒಂದು 6 ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಏನಾದರೂ ಮಾಡಬೇಕು. ನನ್ನ ತಲೆಯಲ್ಲಿ ಬಂದೇ ಬರುತ್ತೆ ಮೇಡಮ್. ಒಂದು ತಿಂಗಳಾಯ್ತಂದ್ರೆ ಏನೋ ಮಾಡಬೇಕು. ಒಂದು ತಿಂಗಳಾಯ್ತಲ್ಲಪ್ಪ ಏನೂ ಮಾಡಿಲ್ಲ, ಒಂದು ವಾರ ಆಯ್ತಲ್ಲ ಏನೂ ಮಾಡಿಲ್ಲ, ಇವಾಗ ಏನೋ ಮಾಡ್ಬೇಕಲ್ಲ ಅಂತೇಳಿ ನಂದು ಸ್ವತಃ ನಾನೇ ಇನ್ಸ್ಪಿರೇಷನ್ ಆಗ್ಬಿಟ್ಟು ಅಲ್ಲಿ ಹೋಗ್ತಾ ಇರ್ತೀನಿ ಮೇಡಮ್. ಪರ್ಟಿಕ್ಯುಲರ್ ಗುರಿ ಈಗ ನಿಮ್ಮ ಔರಾದ್ ಪಟ್ಟಣ ಅಂತ ಅನ್ಕೊಂಡ್ರೆ? ಔರಾದ್ ಪಟ್ಟಣ ಮೇಡಮ್, ಅದೇ ಅವ್ರಿಗೆಲ್ಲ ಒಂದು ಒಳ್ಳೆ ಲೈಫ್ ಸ್ಟೈಲ್ ಎಲ್ಲರೂ ಕೊಟ್ಟರೆ ನನಗೆ ಖುಷಿ ಆಗ್ಬಿಡುತ್ತೆ. ಎಜುಕೇಶನ್ ರಿಲೇಟೆಡ್ ಸ್ವಲ್ಪ ಮೈನಸ್ ಇರೋದ್ರಿಂದಾಗಿ ಪ್ಲಸ್ ಮಾಡೋ ನಿಟ್ಟಿನಲ್ಲಿ ಏನಾದರೂ
ಅಟ್ಲೀಸ್ಟ್ ತಮ್ಮಂಗೆ ಸಪೋರ್ಟಿವ್ ಆಗಿ ಮಾಡ್ಕೊಂಡು ಏನಾದ್ರು ಪ್ಲಾನ್ಸ್ ಇದೆ ಮೇಡಮ್, ಪ್ಲಾನ್ಸ್ ಇದೆ. ನನ್ನ ಎಜುಕೇಷನಲ್ಲೂ ತುಂಬ ಪ್ಲಾನ್ಸ್ ಇದೆ. ಯಾಕಂದರೆ ನಾನು IAS ಮಾಡಿದ ಹುಡುಗ. ಆಮೇಲೆ ನಾನು ಬಂದ್ಬಿಟ್ಟು IAS ಇನ್ಸ್ಟಿಟ್ಯೂಟೇ ಓಪನ್ ಮಾಡ್ಬೇಕಂತಿದ್ದೆ. ಹೌದು ಮೇಡಮ್, ಇನ್ಸ್ಟಿಟ್ಯೂಟ್ IAS ಮುಗಿಸ್ಕೊಂಡು ಬಂದಿದ್ದೆ ಡೆಲ್ಲಿಯಿಂದ. ಇಲ್ಲಿಂದ KS ಆಗಲಿಲ್ಲ, ಬೀದರ್ ಹೋಗ್ಬಿಟ್ಟು ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡೋಣ, 4 ಜನ ಬಡವರಿಗೆ ಹುಡುಗರಿಗೆ ಅವ್ರಿಗೆ ಇವ್ರಿಗೆ ಎಲ್ರಿಗೂ. ಯಾಕಂದ್ರೆ ನಾನು ತುಂಬ ಒಂದು 5 ವರ್ಷ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಮೇಡಮ್. ನಾನು ಮಾಡೋಣ ಅಂತ ತಿನ್ಕೊಂಡಿದ್ದೆ, ಆಗಲಿಲ್ಲ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋದು. ಏನೋ ಒಂದು ಊರಲ್ಲಿ ಏನೋ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀನಿ ಮೇಡಮ್. ಯೂತ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾಕೆಂದ್ರೆ IAS ಅಂತಾನೆ ತಗೊಳ್ಳೋದಾದ್ರೆ ಅಟೆಂಪ್ಟ್ ಮಾಡ್ತಾರೆ, ಫೇಲ್ಯೂರ್ ಆದ ತಕ್ಷಣ ಫುಲ್ ಡಿಸ್ಕರೇಜ್ ಆಗಿಬಿಡ್ತಾರೆ, ಅಂದರೆ ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ನೀವೇನು ಮೆಸೇಜ್ ಕೊಡೋದಕ್ಕೆ ಬಯಸ್ತೀರಿ ಅಂತ? ಯೂತ್ಸ್ ಮೇಡಮ್, ಯೂತ್ಸೇ ಮೇನ್ ಇಂಪಾರ್ಟೆಂಟ್ ನನಗೆ ಅನ್ಸೋ ಪ್ರಕಾರ. ಅವರಿಂದನೇ ಅವರು ಯಾವ ಮನ್ಸು ಮಾಡಿದರೆ ಏನು ಮಾಡ್ಬೋದು ಮೇಡಮ್. ನನಗೇನು ಅನ್ಸುತ್ತೆ ಮೇಡಮ್, ಒಂದ್ಸರಿ ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು ಸಡನ್ ಆಗಿ ಅನ್ಸ್ಬಿಡ್ತು, ಏನಪ್ಪ ವೃದ್ಧಾಶ್ರಮ ಇರ್ತಾವ ಅನ್ಸ್ಬಿಡ್ತು. ವೃದ್ಧಾಶ್ರಮಗಳು ಅಷ್ಟು ನನ್ಗೆ ಬೇಜಾರಾಗ್ಬಿಡ್ತು. ಎಲ್ಲ ಹಂಗಲ್ಲ ಮೇಡಮ್, ಅಪ್ಪ ಅಮ್ಮ ಅವರು ಒಂದು ಹುಡುಗನ್ನ ಬೆಳೆಸ್ಕೊಂಡು ಅಷ್ಟು ಅವ್ರನ್ನ ಒಂದು ಲೆವೆಲಲ್ಲಿ ಮಾಡಿಬಿಟ್ಟು ಅದಾದ್ಮೇಲೆ ಅವ್ರು ವೃದ್ಧಾಶ್ರಮ ಅವ್ರಿಗೆ ಪಾಪ ಅವ್ರ ಲೈಫ್ ಕೊನೆ ಸ್ಟೇಜಲ್ಲಿ ಅವ್ರಿಗೆ ಆ ಥರ ಒಂದು ಕಷ್ಟ ಕೊಡ್ತಾರೆ ಅಂದರೆ ಅದು ನನಗೊಂಥರ ಅನ್ನಿಸ್ತು. ಇದರಲ್ಲಿ ಇವಾಗ ನಮ್ಮ ಯುವ ಸಮೂಹದವರು ನೀವು ಹೇಳಿ ಪ್ರಕಾರ ಅವ್ರು ಏನೋ ಮನಸ್ಸು ಮಾಡಿದರೆ ನನಗೇನೋ ಅನ್ಸಲ್ಲ ಮೇಡಮ್. ಅವ್ರ ಯುವಕರು ಏನೋ ಸೋಷಿಯಲ್ ವರ್ಕ್ ಯಾವಾಗ ಮಾಡ್ತಾ ಇರ್ಬೇಕು. ಅವ್ರ ಕೈಯಿಂದ ಮದರ್ ತೆರೇಸಾ ಏನು ಹೇಳ್ತಾರೆ ಅಂದರೆ, ಇಫ್ ಯು ಕಾಂಟ್ ಫೀಡ್ 100 ಪೀಪಲ್, ಅಂದರೆ ನೀವು 100 ಜನಕ್ಕೆ ಊಟ ಹಾಕೋಕ್ಕಾಗಲಿಲ್ಲ ಒಬ್ರಿಗೆ ಹಾಕಂತ ಹೇಳ್ತಾರೆ. ಒಬ್ರಿಗಾದ್ರೂ ಊಟ ಹಾಕಿ, ನಿಮ್ಮ ಕೈಲಿ 100 ಜನಕ್ಕೆ ಹಾಕೋಕ್ಕಾಗಲ್ವಾ? ಓಕೆ. ಸೋಷಿಯಲ್ ಸರ್ವಿಸ್ ಅಂದರೆ ನೀವು ಬಂದ್ಬಿಟ್ಟು ಹೋಗ್ಬಿಟ್ಟು ದುಡ್ಡಿದೆ ಅಪ್ಪ ನಾನು ತಗೋ, ಅದು ಅಲ್ಲ ಸೋಷಿಯಲ್ ಸರ್ವಿಸ್. ತನದಿಂದ ನಾನು ಹೋಗ್ಬಿಟ್ಟು ವಾಲಂಟ್ರಿ ಹೋಗಿ ಏನೋ ಒಂದು ಕೆಲಸ ಮಾಡ್ತೀನಿ, ಮನದಿಂದ ನಾನು ಏನೋ ಮಾಡ್ಬೇಕಂತ ಆಸೆ ಇದೆ, ಅದೆಲ್ಲ ಇರ್ಬೇಕು ಒಳಗಡೆ. ದನ ಕೊಟ್ಬಿಟ್ಟು ಆಯ್ತಪ್ಪ ನಾನು ಮಾಡಿದ್ದೀನಿ ನಾನು ಹೋಗ್ಬಿಡ್ತೀನಿ ಅಂದರೆ ಅದು ಅಲ್ಲ. ಆಮೇಲೆ ಯುವಕರು ಬಂದ್ಬಿಟ್ಟು ಅವರು ಒಂದು ರೆಸ್ಪಾನ್ಸಿಬಲ್ ತೊಗೊಂಡ್ರೆ ಸಮಾಜನೂ ಒಳ್ಳೇದಾಗುತ್ತೆ, ನಮ್ಮ ಸಮಾಜದಿಂದ ನಮ್ಮ ದೇಶನೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಂಗೆ ಖುಷಿ ಆಗುತ್ತೆ ನಾವು. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಇಚ್ಛೆ ಅನ್ನೋದೇನಿತ್ತು, ಸಮಾಜ ಸೇವೆ ಅನ್ನುವಂಥದ್ದು, ಅದನ್ನು ಮಾಡೋದಕ್ಕೆ ನೀವು ನಿಮ್ಮನ್ನು ಹೇಗೆ ತೊಡಗಿಸ್ಕೊಂಡ್ರಿ? ಅಂದರೆ ಒಂದು ಫೇಲ್ಯೂರ್ ಅನ್ನೋದು ಅದು ಫೇಲ್ಯೂರೇ ಅಲ್ಲ, ಅದು ದೊಡ್ಡ ಅವಕಾಶ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ್ ಕುಮಾರ್ ದೇಶ್ಮುಖ್ ಅವರು ಭಾಗಿಯಾಗಿದ್ದರು. IAS 5 ಸಲ ಅಟೆಂಪ್ಟ್ ಮಾಡ್ತಾರೆ, ಅಂಥ ಪಾಸಿಟಿವ್ ರಿಸಲ್ಟ್ ಸಿಗೋದಿಲ್ಲ, ಹಾಗಂತ ಕೈ ಕಟ್ಟಿ ಕೂತ್ಕೊಳ್ಳಲಿಲ್ಲ. IAS ಮೂಲಕ ಸಮಾಜ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಂಥ ಈ ವ್ಯಕ್ತಿ ಆ ಒಂದು ಅಧಿಕಾರ ಮತ್ತು ಆಡಳಿತವನ್ನು ಹೊರತುಪಡಿಸಿ ಖಂಡಿತ ಸಮಾಜ ಸೇವೆ ಮಾಡ್ಬೋದು ಅಂತ ಹೇಳಿ ನಿರಂತರವಾಗಿ ಕಳೆದ 3-4 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕುಟುಂಬದವರು, ಸ್ನೇಹಿತರ ಸಪೋರ್ಟ್ ಕೂಡ ಇದಕ್ಕಿದೆ. ಮುಂದೆ ಬಹುದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀರಿ. ನನ್ನೂರಿಗೆ, ನಮ್ಮ ಪಟ್ಟಣಕ್ಕೆ ಖಂಡಿತವಾಗ್ಲೂ ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವರ ಆಸೆ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.